ಸ್ವವಿಷಯ ಸಂಪ್ರಯೋಗೆ ಚಿತ್ತಸ್ವರೂಪಾನುಕಾರ ಇವೇಂದ್ರಿಯಾಣಾಂ ಪ್ರತ್ಯಾಹಾರ. ಯೋಗಸೂತ್ರ, ಪತಂಜಲಿ ಯೋಗಸೂತ್ರ. ಇಂದ್ರಿಯಗಳು ತಮ್ಮ ವಿಷಯಗಳನ್ನು ಬಿಟ್ಟು ಮನಸ್ಸಿನ ಸ್ಥಿರತೆಯನ್ನು ಅನುಸರಿಸಿದಾಗ ಅದನ್ನೇ ಪ್ರತ್ಯಾಹಾರ ಅಂತ ಹೇಳ್ತೀವಿ. ನಮಸ್ಕಾರ, ನಾನು ಡಾಕ್ಟರ್ ಪದ್ಮಾವತಿ, ಧಾತ್ರಿ ಚಿಕಿತ್ಸಾಲಯದಿಂದ. ದಿನ 17ನೇ ಸಂಚಿಕೆ ಜ್ಞಾನಾಮೃತ ಪಾಡ್ಕಾಸ್ಟ್ ಸೀರೀಸ್ಗೆ ಎಲ್ಲರಿಗೂ ಸ್ವಾಗತ. ಮಾನವ ಇತಿಹಾಸದ ಅತ್ಯಂತ ಪ್ರಚೋದನಾಕಾರಿ ಯುಗದಲ್ಲಿ ನಾವು ಇವಾಗ ಬದುಕ್ತಾ ಇದ್ದೀವಿ. ಹೇಗೆ ಅಂದರೆ ಪರದೆಗಳು, ಅಧಿಸೂಚನೆ, ಮೊಬೈಲ್ ನೋಟಿಫಿಕೇಷನ್ಸು, ಟಿವಿ, ಮೊಬೈಲು ಅಂತ, ಜೊತೆಗೆ ಗದ್ದಲ, ನಿರಂತರ ಉದ್ದೀಪನ. ಪ್ರಾಚೀನ ಪರಂಪರೆ ಇದನ್ನು ವಿಕ್ಷಿಪ್ತ ಚಿತ್ತ ಅಥವಾ ವಿಕ್ಷಿಪ್ತ ಮನಸ್ಸು ಅಂತ ಕರೆದಿದೆ. ಚದುರಿದ ಚಂಚಲ ಮನಸ್ಸು. ಪತಂಜಲಿ ಅಷ್ಟಾಂಗ ಯೋಗದ 5ನೇ ಅಂಗ ಪ್ರತ್ಯಾಹಾರ ಅಂತ ಈ ಒಂದು ಚಂಚಲ ಮನಸ್ಸಿಗೆ ಉಪಾಯ ಹೇಳ್ತಾರೆ. ಅದು ಈ ಅಧಿಕ ಮಾಸದಲ್ಲಿ, ಈ ಪವಿತ್ರ ಸಂದರ್ಭದಲ್ಲಿ ಈ ಅಭ್ಯಾಸ ಏಕೆ ಅಂತ ಅದು ತುಂಬ ಪ್ರಸ್ತುತವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಪ್ರತ್ಯಾಹಾರ ಅಂದರೆ ಪ್ರತಿ ಆಹಾರ. ಪ್ರತಿ ಅಂದರೆ ಸಂಸ್ಕೃತದಲ್ಲಿ ವಿರುದ್ಧ ಅಥವಾ ಹಿಂದೆ ತೆಗೆದುಕೊಳ್ಳೋದು. ಆಹಾರ ಅಂದರೆ ಸಂಗ್ರಹಿಸಿದ್ದು ಅಥವಾ ಆಹಾರ, ನಾವು ತಗೊಳ್ಳೋವಂಥ ಆಹಾರ. ಆದರೆ ಇಲ್ಲಿ ಇಂದ್ರಿಯಗಳು ಸಂಗ್ರಹಿಸಿರೋದನ್ನು ಹಿಂದೆ ತೆಗೆದುಕೊಳ್ಳುವುದು ಅಂತ ಹೇಳೋದು. ತಮ್ಮ ವಿಷಯ ಇಂದ್ರಿಯಗಳ ವಿಷಯ, ಕಣ್ಣಿಗೆ ದೃಷ್ಟಿ ಅಂಥದ್ದೆಲ್ಲ ಏನು ವಿಷಯಗಳಿರುತ್ತೆ, ವಾಸನೆ ಮೂಗಿಗೆ, ಶಬ್ದ ನಮ್ಮ ಕಿವಿಗಳಿಗೆ. ಸೊ ಈ ಒಂದು ಇಂದ್ರಿಯಗಳ ಆಹಾರ ನಾವೇನು ಕೊಡ್ತೀವಿ ಅದನ್ನು ಹಿಂಪಡೆಯೋದು. ಸೊ ಅದನ್ನು ಪ್ರತ್ಯಾಹಾರ ಅಂತ ಹೇಳ್ತಾರೆ. ಪತಂಜಲಿ ಮುನಿಗಳು ಈ 8 ಅಂಗಗಳ ಮಧ್ಯದಲ್ಲಿರೋದು 5ನೇ ಅಂಗ, ಇದನ್ನು ಮಧ್ಯದ ಸ್ಥಾನದಲ್ಲಿ ಇರಿಸಿದ್ದಾರೆ. ಬಾಹ್ಯ ಅಂಗಗಳು ಯಮ, ನಿಯಮ, ಆಸನ, ಪ್ರಾಣಾಯಾಮ ಅಂಥದ್ದು. ಮತ್ತು ಅಂತರಂಗ ಯೋಗ ಅಂದರೆ ಧಾರಣ, ಧ್ಯಾನ, ಸಮಾಧಿ. ಈ ಮೊದಲು ಮತ್ತು ಬಾಹ್ಯ ಮತ್ತು ಆಭ್ಯಂತರ ಮಧ್ಯದಲ್ಲಿರೋದು ಈ ಕೊಂಡಿಯಾಗಿರುವಂಥದ್ದು ಈ ಪ್ರತ್ಯಾಹಾರ. ಯಾಕೆ ಅಂದರೆ ಈ ಇಂದ್ರಿಯ ನಿಗ್ರಹ ಇಲ್ಲದೇನೆ ಏನು ಏಕಾಗ್ರತೆ ಸಾಧ್ಯ ಇಲ್ಲ. ಮುಂದೆ ಧಾರಣ, ಧ್ಯಾನ ಮಾಡಬೇಕಾದ್ರೆ ನಮ್ಮ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇರಬೇಕು. ಅದಕ್ಕೋಸ್ಕರ ಇದನ್ನು ಪ್ರತ್ಯಾಹಾರನ ಮಧ್ಯದಲ್ಲಿ ಸೇರಿಸಿದ್ದಾರೆ. ಇದಕ್ಕೆ ಒಂದು ನಿರೂಪಣೆ ಕೊಡ್ತಾರೆ. ಹೆಂಗೆ ಅಂದರೆ ಆಮೆ ತುಂಬ ಪ್ರಸಿದ್ಧವಾಗಿರೋದು ನಿರೂಪಣೆ ರೂಪಕ. ಆಮೆ ತನ್ನ ಕೈಕಾಲುಗಳನ್ನು ಚಿಪ್ಪಿನೊಳಗೆ ಎಳೆದುಕೊಳ್ಳುವಂತೆ ಸಾಧಕ ಇಂದ್ರಿಯ ವಿಷಯಗಳಿಂದ ಜಾಗೃತಿಯನ್ನು ಹಿಂದೆ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ನಾವು ಹೋಗಿ ಮುಟ್ಟಿದ ತಕ್ಷಣ ಆಮೆ ಏನು ಮಾಡುತ್ತೆ, ಅದ್ರ ಕೈಕಾಲುಗಳನ್ನ ಚಿಪ್ಪಿನೊಳಗೆ ತೊಗೊಂಡ್ಬಿಡುತ್ತೆ ಅಲ್ವಾ? ಹಾಗೆಯೇ ನಮ್ಮ ಇಂದ್ರಿಯ ಯಾವುದೇ ಒಂದು ವಿಷಯಗಳು, ಅದರಿಂದ ನಾವು ಮನಸ್ಸನ್ನು ಒಳಗೆ ತಗೊಳ್ಬೇಕು. ಇಂದ್ರಿಯಗಳು ಮುಂಡಾಗುವ ಅಂದರೆ ಇಚ್ಛಾಶಕ್ತಿ ವಿಧೇಯವಾಗಿರುತ್ತೆ ಅಂತ. ಈ ಅಧಿಕ ಮಾಸದಲ್ಲಿ ಹೆಚ್ಚು ಅಂತರ್ಮುಖ ಅಭ್ಯಾಸಗಳನ್ನು ಮಾಡೋದ್ರಿಂದ ವಿಶೇಷ ಶಕ್ತಿ ಕೊಡುತ್ತೆ ಅಂತ ಹೇಳಿದೆ. ಈ ಬ್ರಹ್ಮಾಂಡದ ವಿಶ್ರಾಂತಿ ಸಮಯ ಆಹಾರ ಮಾತ್ರವಲ್ಲ ಅಲ್ವಾ? ವಿಶ್ರಾಂತಿ ಆಹಾರಕ್ಕೆ ಮಾತ್ರ ಅಲ್ಲ, ಅತಿಯಾದ ಇಂದ್ರಿಯ ಭೋಜನ, ಇಂದ್ರಿಯ ಭೋಗ. ನಾವು ಎಲ್ಲ ಇಂದ್ರಿಯಗಳಿಗೆ ಏನಾದರೂ ಒಂದು ಆಹಾರ ಕೊಡ್ತಾನೆ ಇರ್ತೀವಿ. ಆ ಭೋಗದಿಂದ ಉಪವಾಸ ಮಾಡಿ ಅಂತ ಹೇಳ್ತಾರೆ. ಹಾಗಾದರೆ ಈ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ನೋಡೋಣ. ಇಂದ್ರಿಯಗಳ 3 ಅವಸ್ಥೆ ಹೇಳ್ತಾರೆ. ಅತಿಯೋಗ, ಅಯೋಗ, ಮಿಥ್ಯಾಯೋಗ ಅಂತ. ಈ ಆರೋಗ್ಯ, ನಮ್ಮ ಸರಿಯಾದ ಆರೋಗ್ಯ ಪ್ರಾರಂಭ ಆಗೋದೇ ಇಂದ್ರಿಯಗಳ ಸರಿಯಾದ ಬಳಕೆಯಿಂದ ಅಂತ ನಮ್ಮ ಚರಕಾಚಾರ್ಯರು ಚರಕ ಸಂಹಿತೆಯಲ್ಲಿ ಈ 3 ಸ್ಥಿತಿಯಿಂದ ವಿವರಿಸ್ತಾರೆ. ಅತಿಯೋಗ ಅಂದರೆ ಇಂದ್ರಿಯಗಳ ಅತಿಯಾದ ಬಳಕೆ. ಅಂದ್ರೇನು? ಅತಿಯಾಗಿ ದೂರದರ್ಶನ, ಟಿವಿ, ಮೊಬೈಲು, ಅತಿಯಾದ ಪರದೆ ಸಮಯ ನೋಡುವಂಥದ್ದು. ಆಮೇಲೆ ಗದ್ದಲದ ಸಂಗೀತ, ಇವೆಲ್ಲವೂ ಏನು ಮಾಡುತ್ತೆ, ಓಜಸ್ಸನ್ನು ಕ್ಷೀಣ ಮಾಡುತ್ತೆ ಮತ್ತು ವಾತ ಪ್ರಕೋಪ ಜಾಸ್ತಿ ಮಾಡುತ್ತೆ. ಅಯೋಗ ಅಂದರೆ ಇಂದ್ರಿಯಗಳ ಕಡಿಮೆ ಬಳಕೆ. ಅಂದರೆ ಸಾವಧಾನವಿಲ್ಲದೆ ನಿಗ್ರಹ. ಇದರಿಂದ ಜಡತ್ವ ಮತ್ತು ಕಫ ಹೆಚ್ಚಾಗುವಂಥ ಪ್ರವೃತ್ತಿ.
ಮಿಥ್ಯಾಯೋಗ. ಮಿಥ್ಯಾ ಅಂದರೆ ತಪ್ಪಾದ ಬಳಕೆ, ಏನು ಹಿಂಸಾತ್ಮಕ ಮಾಧ್ಯಮ ಸೇವನೆ. ಅದರಿಂದ ಏನು ಪ್ರಜ್ಞಾಪರಾಧ, ನಮಗೆ ಗೊತ್ತಿರುತ್ತೆ ಇದು ತಪ್ಪು ಅಂತ, ಆದರೂ ಅದನ್ನು ಮಾಡ್ತಾನೆ ಇರೋದು ಪ್ರಜ್ಞಾಪರಾಧ. ಇವೆಲ್ಲವೂ ಏನಾಗುತ್ತೆ, ಇವೆಲ್ಲವೂ ರೋಗಕ್ಕೆ ಮೂಲ ಕಾರಣ. ಇದಕ್ಕೆ ಆಯುರ್ವೇದದಲ್ಲಿ ಪ್ರತ್ಯಾಹಾರದ ಮಧ್ಯಮ ಮಾರ್ಗವನ್ನು ಹೇಳ್ತಾರೆ. ಅತಿಯೋಗ, ಅಯೋಗ, ಮಿಥ್ಯಾಯೋಗದಿಂದ ರೋಗ ಉತ್ಪತ್ತಿಯಾಗುತ್ತೆ. ಆದ್ದರಿಂದ ನೀವು ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ಏನು ಮಾಡಬೇಕು? ಸಾತ್ಮ ಇಂದ್ರಿಯಾರ್ಥ ಸಂಯೋಗ ಅಂದರೆ ಸರಿಯಾದ ಪೌಷ್ಟಿಕ ಸಂಪರ್ಕ ಅಲ್ವಾ? ಸರಿಯಾಗಿ ಒಂದು ಮಧ್ಯಮ ಅವಸ್ಥೆಯಲ್ಲಿ ಇಟ್ಟುಕೊಂಡು ನಾವು ಮಾಡುವಂಥದ್ದು. ಏನು ಅದಕ್ಕೆ ಲಂಘನ ಗೊತ್ತಿರೋ ಹಾಗೆ ನಿಮಗೆ, ಏನು ಉಪವಾಸ, ಆಮೇಲೆ ಕಡಿಮೆ ಇಂದ್ರಿಯ ಉದ್ದೀಪನ, ಆದಷ್ಟು ಇಂದ್ರಿಯಗಳಿಗೆ ಉದ್ದೀಪನ ಕೊಡದೇನೆ ಕಮ್ಮಿಯಾಗಿ ಉಪಯೋಗಿಸುವಂಥದ್ದು, ಸರಳ ಆಹಾರ, ಹಾಗೇನೆ ಮೌನ, ಅದನ್ನು ಹೆಚ್ಚು ಮಾಡಿ ಅಂತ ಹೇಳ್ತಾರೆ. ಹಾಗೆ ರಸಾಯನ ಅಂತ ಒಂದು ಪದ್ಧತಿ ಇದೆ, ಥೆರಪಿ ಇದೆ. ಅಲ್ಲಿ ಇಂದ್ರಿಯ ನಿಗ್ರಹದ ಮೂಲಕ ಓಜಸ್ಸನ್ನು ಸಂರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಮುಂದಕ್ಕೆ ರೋಗ ನಿರೋಧಕ ಶಕ್ತಿ, ಹಾಗೆ ನಮ್ಮ ಆಯುಸ್ಸು ದೀರ್ಘ ಆಗ್ತಾ ಹೋಗುತ್ತೆ, ಹಾಗೂ ಮಾನಸಿಕ ಸ್ಪಷ್ಟತೆ ಹೆಚ್ಚಾಗುತ್ತೆ. ಹಾಗಾದರೆ ನಮ್ಮ ಯೋಗಾಭ್ಯಾಸ ಏನು ಮಾಡ್ಬೋದು? ಈ ಒಂದು ಪ್ರತ್ಯಾಹಾರ ಅಭ್ಯಾಸಕ್ಕೆ ಹೆಂಗೆ ಅಭ್ಯಾಸ ಮಾಡೋದು ಅಂತಂದರೆ, ಇದು ಒಂದು ತಂತ್ರ ಅಲ್ಲ. ಈಗ ಅನೇಕ ವಿಧಾನಗಳ ಮೂಲಕ ಇದನ್ನು ಈ ಒಂದು ಸ್ಥಿತಿಗೆ ಬರಬಹುದು. ಮೊದಲನೇದಾಗಿ ಷಣ್ಮುಖಿ ಮುದ್ರ. ಷಣ್ಮುಖಿ ಮುದ್ರದಲ್ಲಿ ಕಿವಿ, ಕಣ್ಣು, ಮೂಗು, ಬಾಯಿ ಇದನ್ನು ಮುಚ್ಚಿಕೊಂಡು ಇಂದ್ರಿಯ ದ್ವಾರಗಳ ನೇರ ಮುಚ್ಚುವಿಕೆ, ಇಲ್ಲಿ ಪ್ರತ್ಯಾಹಾರ ಆಗುವಂಥದ್ದು. ಯೋಗ ನಿದ್ರೆ, ದೇಹದ ಉದ್ದಕ್ಕೂ ಜಾಗೃತಿಯನ್ನು ಸಂಚರಿಸಿ ಪ್ರಜ್ಞೆಯನ್ನು ಇಂದ್ರಿಯ ಮಾರ್ಗಗಳಿಂದ ಬೇರ್ಪಡಿಸುವಂಥದ್ದು. ಮೂರನೇ ವಿಧಾನ ತ್ರಾಟಕ. ಒಂದು ಜ್ಯೋತಿಯ ಅಥವಾ ಬಿಂದುವಿನ ಮೇಲೆ ದೃಷ್ಟಿ ನೇರವಾಗಿ ಇಟ್ಕೊಳ್ಳೋ ಮೂಲಕ ಇತರ ಇಂದ್ರಿಯಗಳು ಅಲ್ವಾ, ಕಿವಿ, ಸ್ಪರ್ಶನೇಂದ್ರಿಯ, ಎಲ್ಲ ಬೇರೆ ಇಂದ್ರಿಯಗಳ ಸ್ವಾಭಾವಿಕವಾಗಿ ಶಾಂತವಾಗ್ತಾ ಹೋಗುವಂಥದ್ದು. ಹಾಗೆ ಅಂತರ ಮೌನ, ಮಾತನ್ನು ನಿಲ್ಲಿಸಿ ನಂತರ ಮನಸ್ಸಿಗೆ ಅಂತರ ವ್ಯಾಖ್ಯಾನವನ್ನು ಶಾಂತಗೊಳಿಸುವಂಥ ಒಂದು ಅಭ್ಯಾಸ. ಹಾಗೆ ಆಹಾರದ ನಿಯಮ, ಉಪವಾಸ, ಹಾಗೆಯೇ ಡಿಜಿಟಲ್ ಡಿಟಾಕ್ಸ್, ಈ ಒಂದು ಮೊಬೈಲು, ಟಿ ವಿ ಎಲ್ಲದರಿಂದ ಅದರಿಂದ ಉಪವಾಸ ಮಾಡುವಂಥದ್ದು, ಅದರಿಂದ ದೂರ ಇರುವಂಥದ್ದು. ಹಾಗೆ ಮೌನ, ಹಾಗೆ ಪ್ರಕೃತಿಯಲ್ಲೇ ಇರುವಂಥದ್ದು. ಇವೆಲ್ಲವೂ ಅಧಿಕ ಮಾಸದಲ್ಲಿ ಪ್ರತ್ಯಾಹಾರದ ಅನುಭವ ಹೆಚ್ಚಾಗುವಂಥ ಅಭ್ಯಾಸಗಳು. ನಾವು ತಿಳ್ಕೊಳ್ಳೋದು ಏನು ಅಂದರೆ, ಎಲ್ಲವನ್ನು ನೋಡಿದಾಗ ಮೂಲ ತತ್ವ ಏನು, ಪ್ರತ್ಯಾಹಾರ ಅಡ್ಡಿಪಡಿಸೋದು ಅಂತ ಅಲ್ಲ, ಅದು ಸಪ್ರಜ್ಞ ಮರು ನಿರ್ದೇಶನ. ಹೇಗೆ ಆಮೆ ಹೊರ ಜಗತ್ತಿನ ವಿರುದ್ಧ ಹೋರಾಡಲ್ಲ, ಹೌದು ತಾನೆ, ಅದು ಕೇವಲ ಸಂಪರ್ಕ ಸ್ಥಗಿತಗೊಳಿಸುತ್ತೆ. ಹಾಗೆ ನಾವು ಹೊರಗಿನ ಇಂದ್ರಿಯಗಳಿಗೆ ಪ್ರತಿಯೊಂದಕ್ಕೂ ನಾವು ಪ್ರಚೋದನೆ ಒಳಗಾಗಿದ್ದೇನೆ, ನಮ್ಮ ಮನಸ್ಸನ್ನು ಒಳಗೆ ಇಟ್ಟುಕೊಂಡು ಆ ಒಂದು ಸಮಾಧಾನ ಸ್ಥಿತಿಯಲ್ಲಿ ನಾವು ಇಟ್ಕೊಳ್ಳೋದೇ ಪ್ರತ್ಯಾಹಾರ. ಹಾಗೆ ನಮ್ಮ ಆಧುನಿಕ ವಿಜ್ಞಾನ ಏನು ಹೇಳುತ್ತೆ, ಬಾಹ್ಯ ಪ್ರಚೋದನೆ ಹಿಂದೆ ಸರಿಯಾದ DMN ಅಂತ ಒಂದು ಸೆಂಟರ್ ಬ್ರೈನಲ್ಲಿ ಸಕ್ರಿಯವಾಗಿ ಸ್ವಜ್ಞಾನ, ಸೃಜನಶೀಲತೆ, ಭಾವನಾ ಸಂಯಮ ಸಾಧ್ಯ ಆಗುವಂಥದ್ದು. ಮೆದುಳು ಥಲಾಮಿಕ್ ಗೇಟ್ ಮೂಲಕ ಸಂವೇದನೆ ಸಂಕೇತಗಳನ್ನು ಶೋಧಿಸುತ್ತೆ. ಧ್ಯಾನ ನಾವು ಮಾಡ್ತೀವಿ, ಪ್ರತ್ಯಾಹಾರ, ಧಾರಣ, ಧ್ಯಾನ ಎಲ್ಲ ಮಾಡ್ತಾ ಹೋದಾಗೇನೆ ಈ ಮಾನಸಿಕ ಗೊಂದಲ, ಯಾವುದು ಸರಿ ಯಾವುದು ತಪ್ಪು, ಅದು ಮಾಡಬೇಕಾ ಇದು ಮಾಡಬೇಕಾ, ಎಲ್ಲವೂ ಗೊಂದಲ ಇರುತ್ತಲ್ಲ ಮನಸ್ಸು, ಆ ದ್ವಂದ್ವತೆಯನ್ನು ಕಮ್ಮಿ ಮಾಡುವಂಥದ್ದು ಯಾವುದರಿಂದ? ಈ ಪ್ರತ್ಯಾಹಾರ. ಹಾಗೆ ನಿರಂತರ ಉದ್ದೀಪನ ಕಾರ್ಟಿಸಾಲ್ ಹೆಚ್ಚಿಸಿ SNS ಅಂದರೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಸಕ್ರಿಯ ಇರಿಸುತ್ತೆ. ಹಾಗೆ ಈ ಮೌನ ಮತ್ತು ನಾವು ಹಿಂದೆ ಸರಿಸ್ತೀವಿ ಇಂದ್ರಿಯಗಳಿಂದ, ಈ ಪೆರಿಫೆರಲ್ ನರ್ವಸ್ ಸಿಸ್ಟಮ್ನ ಸಕ್ರಿಯಗೊಳಿಸಿ ನ್ಯೂರೋಪ್ಲಾಸ್ಟಿಸಿಟಿ ಹೆಚ್ಚಾಗುತ್ತೆ, ನಮ್ಮ ಆಯುಸ್ಸು ಹೆಚ್ಚಾಗುತ್ತೆ, ಮರುವಿನ ಕಾಯಿಲೆ ಇರಲ್ಲ. ಈ ಎಲ್ಲದಕ್ಕೂ ಕಾರಣ ಪ್ರತ್ಯಾಹಾರ.
ಹಾಗೆಯೇ ಈ ಧ್ಯಾನ ಅಂತ ಶಿಬಿರಗಳ ಸಂಶೋಧನೆ ತೋರಿಸಿರೋದೇನು ಅಂದರೆ ಅತ್ಯಂತ ಆತಂಕ, ಏನು ಸ್ಟ್ರೆಸ್ ಅಂತ ಏನು ಹೇಳ್ತೀವಿ, ಗಮನಾರ್ಹವಾಗಿ ಇಳಿಕೆ ಆಗುತ್ತೆ ಇವೆಲ್ಲ ಮಾಡೋದ್ರಿಂದ. ಕಾರ್ಯಸ್ಮೃತಿ ಸುಧಾರಣೆ, ಇಂಟ್ರಾಸ್ಪೆಕ್ಷನ್ ತೀಕ್ಷ್ಣತೆ, ನಮ್ಮನ್ನು ನಾವು ಒಳಗಡೆ ಏನು ಆಗ್ತಿದೆ ಅನ್ನೋ ತಿಳ್ಕೊಳ್ಳೋದು ಒಂದು ಇಂಟ್ರಾಸ್ಪೆಕ್ಷನ್ ಇದೆಯಲ್ಲ, ಅದರ ತೀಕ್ಷ್ಣತೆ ಹೆಚ್ಚಾಗ್ತಾ ಹೋಗುತ್ತೆ. ಇವೆಲ್ಲ ಪ್ರತ್ಯಾಹಾರದ ಫಲವಾಗಿ ಯೋಗ ಶಾಸ್ತ್ರ ಹೇಳಿದ್ದಕ್ಕೆ ಅನುಗುಣವಾಗಿದೆ, ಹೌದಲ್ವಾ? ಹಾಗಾದರೆ ನಾವು ತಿಳ್ಕೊಳ್ಳೋದೇನು? ಪ್ರತ್ಯಾಹಾರ ಅಂದರೆ ಒಂದು, ನಾವೇನು ದೇಹಕ್ಕೆ ದಿನ ಸ್ನಾನ ಮಾಡಿ ತೊಳ್ಕೊಂಡು ಅದನ್ನು ಶುದ್ಧಿ ಮಾಡ್ಕೋತೀವಿ, ಅದೇ ಥರ ಇದು ಪ್ರತ್ಯಾಹಾರ ಮನಸ್ಸಿಗೆ ದೈನಂದಿನ ಶೌಚ ಅಂದರೆ ಶುಚಿ ಮಾಡಿಕೊಳ್ಳುವಂಥ ಒಂದು ವಿಧಾನ. ಇಂದ್ರಿಯಗಳಿಗೂ ಪ್ರತಿದಿನ ಮರು ಹೊಂದಾಣಿಕೆ ಬೇಕು. ಈ ಅಧಿಕ ಮಾಸದಲ್ಲಿ ಒಂದು ಅಭ್ಯಾಸವನ್ನು ಪ್ರಾರಂಭಿಸೋಣ. ಇವತ್ತಿನ ಏನು, ಪ್ರತಿದಿನ ಇವತ್ತಿಂದ ಒಂದು 20 ನಿಮಿಷ ಉದ್ದೇಶಪೂರ್ವಕವಾಗಿ ಮೌನವಾಗಿರುವಂಥದ್ದು. ಯಾವುದೇ ಮೊಬೈಲು ಟಿ ವಿ ಅಂತ ಪರದೆ ಇಲ್ಲದೇನೆ, ಮಾತಿಲ್ಲದೇನೆ, ಕೇವಲ ನಮ್ಮ ಉಸಿರು ಮತ್ತು ಅಂತರದ ಕಡೆ ಗಮನ ಕೊಡುವಂಥದ್ದು. ಅಂತರ್ಮುಖಿಗಳಾಗಿ ನಾವು ಎಷ್ಟು ಗಮನ ಕೊಡ್ತಾ ಹೋಗ್ತೀವಿ ಅಷ್ಟೇ ಇಂದ್ರಿಯಗಳು ಶಾಂತವಾಗುತ್ತೆ. ಹಾಗೆ ಮನಸ್ಸು ಏನು ಮಾಡ್ತಾ ಇದೆ ಅಂತ ಗಮನಿಸಿ. ಇವೆಲ್ಲವೂ ಗಮನಿಸುವಿಕೆಯೇ ಪ್ರತ್ಯಾಹಾರದ ಪ್ರಾರಂಭ. ನಮ್ಮ ಸ್ವಾಮಿ ಶಿವಾನಂದ ಅವರು ಹೇಳಿರೋ ಹಾಗೆ, ಇಚ್ಛಾನುಸಾರವಾಗಿ ಇಂದ್ರಿಯಗಳನ್ನು ಹಿಂದೆ ತೆಗೆದುಕೊಳ್ಳಬಲ್ಲಾಗ ನೀವು ಬಾಹ್ಯ ಜಗತ್ತನ್ನು ಜಯಿಸಿದ್ದೀರಿ. ಯಾವಾಗ ನಿಮ್ಮ ಇಂದ್ರಿಯಗಳನ್ನು ಹಿಂದೆ ತಗೊಳ್ಳೋಕ್ಕೆ ನೀವು ಪ್ರಯತ್ನ ಪಡ್ತಾ ಹೋಗ್ತೀರಾ, ಹಾಗೆ ನೀವು ಹೊರಗಿನ ಪ್ರಪಂಚವನ್ನೇ ಜಯಿಸ್ಕೊಂಡಿದ್ದೀರಾ ಅಂತ. ನೀವು ಹೊರಗಡೆ ಏನು ಮಾಡಬೇಕಾಗಿಲ್ಲ, ನಿಮ್ಮನ್ನು ನೀವು ನಿಮ್ಮ ಇಂದ್ರಿಯಗಳ ಮೇಲೆ ನಿಗ್ರಹಿಸೋಕ್ಕೆ, ಜಯಿಸೋದಕ್ಕೆ ಮೊದಲು ಮಾಡಿ ಅಂತ ಹೇಳಿರೋದು. ನಾಳೆ ಮತ್ತೆ ಸಿಗೋಣ. ಅಲ್ಲಿ ತನಕ